ಕೋಲಾರದಲ್ಲಿ ತಡರಾತ್ರಿ ಅಗ್ನಿ ಅವಘಡ ಸಂಭವಿಸಿದೆ. ವಾಜಿದ್ ಆಟೋ ಮೊಬೈಲ್ ಶಾಪ್ಗೆ ಬೆಂಕಿ ಹತ್ತಿ ಮಳಿಗೆ ಹೊತ್ತಿ ಉರಿದಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ತಡರಾತ್ರಿ ಶಾರ್ಟ್ ಸರ್ಕ್ಯೂಟ್ನಿಂದ ಅವಘಡ ಸಂಭವಿಸಿದೆ. ಸುಮಾರು 10ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸಿವೆ. ಶಿವಮೊಗ್ಗ ಲೋಕಸಭೆ ಅಖಾಡದಲ್ಲಿ ಹೈ ವೋಲ್ಟೇಜ್ ಕ್ಯಾಂಪೇನ್ ನಡೀತಾ ಇದೆ. ಒಂದು ಕಡೆ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಪರ ಬಿಜೆಪಿ ಘಟಾನುಘಟಿಗಳೇ ಪ್ರಚಾರವನ್ನ ನಡೆಸ್ತಾ ಇದ್ರೆ, ಮತ್ತೊಂದೆಡೆ ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ ಪರ ದೋಸ್ತಿ ನಾಯಕರು ಭಾರೀ ಕ್ಯಾಂಪೇನ್ ಅನ್ನ ನಡೆಸ್ತಾ ಇದ್ದಾರೆ. ಇವತ್ತು ಸಿಎಂ ಕುಮಾರಸ್ವಾಮಿ ಮಧು ಬಂಗಾರಪ್ಪ ಪರ ಮತಯಾಚಿಸಲಿದ್ದಾರೆ. ಇನ್ನೊಂದೆಡೆ ಬೆಳಗಾವಿ, ಬಾಗಲಕೋಟೆ, ಮುಧೋಳದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಚಾರವನ್ನ ನಡೆಸಲಿದ್ದಾರೆ. ಇವತ್ತು ಬಹಿರಂಗ ಪ್ರಚಾರ ಅಂತ್ಯವಾಗಲಿರುವಂತಹ ಹಿನ್ನೆಲೆಯಲ್ಲಿ ಒಂದ್ ಕಡೆ ಸಿಎಂ ಕುಮಾರಸ್ವಾಮಿ ಅವರು ಮಧು ಬಂಗಾರಪ್ಪ ಅವರ ಪರವಾಗಿ ಪ್ರಚಾರವನ್ನ ಮುಂದುವರಿಸಿದ್ದಾರೆ. ಸತತವಾಗಿ ಮಂಡ್ಯ ಎಲೆಕ್ಷನ್ ಆದ್ಮೇಲೆ ಶಿವಮೊಗ್ಗ ಎಲೆಕ್ಷನ್ ಅಲ್ಲೇ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಕುಮಾರಸ್ವಾಮಿ ಅವರು. ಹೇಗಾದ್ರೂ ಮಾಡಿ ಮಧು ಬಂಗಾರಪ್ಪ ಅವರನ್ನ ಗೆಲ್ಲಿಸಬೇಕು, ಬಿಎಸ್ವೈಗೆ ಮುಖಭಂಗ ಮಾಡಬೇಕು, ಬಿಜೆಪಿ ಭದ್ರಕೋಟೆಯನ್ನ ಛಿದ್ರ ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ. ಮಹಾಭಾರತದ ಮಹಾಚುನಾವಣೆಯ ಕಡೆ ದಿನದ ಕಡೆ ಆಟಗಳೇ ಇದೀಗ ಎಲ್ಲೆಲ್ಲೂ ಕುತೂಹಲ. ಉತ್ತರ ಕರ್ನಾಟಕದ 14 ಕ್ಷೇತ್ರಗಳಿಗೆ ಮಂಗಳವಾರ ಮತದಾನ ನಡೆಯಲಿದ್ದು, ಇವತ್ತು ಸಂಜೆ 5 ಗಂಟೆಯವರೆಗೆ ಮಾತ್ರ ರಾಜಕಾರಣಿಗಳ ಆಟ. ಹೀಗಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕುರುಡು ಕಾಂಚಾಣ ಮಾತಿನಲ್ಲೇ ಮರಳು ಮಾಡುವಂತ ಕಸರತ್ತು ಜೋರಾಗಿದೆ. ಮಹಾ ಕದನದ ಕಡೆ ಆಟ. ಬಹಿರಂಗ ಪ್ರಚಾರಕ್ಕೆ ಇವತ್ತೇ ಕೊನೆ. ರಾಜ್ಯ ರಾಜಕಾರಣದ ಚಿತ್ತವೆಲ್ಲವೂ ಇದೀಗ ಉತ್ತರ ಕರ್ನಾಟಕದತ್ತ ಬೀರಿದೆ. ಲೋಕಸಭೆಯ 14 ಕ್ಷೇತ್ರಗಳಿಗೆ ಮಂಗಳವಾರವೇ ಮತದಾನ. ಬಿಜೆಪಿ ರಾಷ್ಟ್ರೀಯ ನಾಯಕರು, ಮೈತ್ರಿ ಸರ್ಕಾರದ ನಾಯಕರೆಲ್ಲರೂ ಇದೀಗ ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಕಾಂಗ್ರೆಸ್ನಿಂದ ಪ್ರಕಾಶ್ ಹುಕ್ಕೇರಿ ನಡುವೆ ಸ್ಪರ್ಧೆ ಇದೆ. ಇದು ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಣ. ಪಕ್ಕದ ಬೆಳಗಾವಿ ಅತಿ ಹೆಚ್ಚು ಕುತೂಹಲ ಹಾಗೂ ಟೆನ್ಷನ್ ತಂದಿರೋ ಕ್ಷೇತ್ರ. ಇಲ್ಲಿ ಬಿಜೆಪಿಯಿಂದ ಸುರೇಶ್ ಅಂಗಡಿ ಹಾಗೂ ಕಾಂಗ್ರೆಸ್ನಿಂದ ಡಾಕ್ಟರ್ ವಿರೂಪಾಕ್ಷ ಸಾಧುನವರ್ ಸ್ಪರ್ಧಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಬೆಂಬಲ ಎಂದಿರೋ ಕಾರಣಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಆತಂಕ ಮೂಡಿದೆ. ಕಡೇ ದಿನದ ಕಡೇ ಆಟದಲ್ಲಿನ ಪಾತ್ರಾಭಿನಯಗಳು ಮಾತ್ರ ಕುತೂಹಲ ಮೂಡಿಸಿವೆ. ಬಾಗಲಕೋಟೆಯಲ್ಲಿ ಹ್ಯಾಟ್ರಿಕ್ ಹಾದಿಯತ್ತ ಸಾಗಿರೋ ಬಿಜೆಪಿಯ ಪಿಸಿ ಗದ್ದಿಗೌಡರ್ಗೆ ಕಾಂಗ್ರೆಸ್ನ ವೀಣಾ ಕಾಶಪ್ಪನವರ್ ಪ್ರತಿಸ್ಪರ್ಧಿ. ಬಾದಾಮಿ ಶಾಸಕರಾಗಿರೋ ಮಾಜಿ ಸಿಎಂ ಸಿದ್ದರಾಮಯ್ಯಗೂ ಇದು ಪ್ರತಿಷ್ಠೆಯ ಕಣವಾದ್ರಿಂದ ಕದನ ಕಣ ರೋಚಕತೆ ಪಡೆದುಕೊಂಡಿದೆ. ಇನ್ನು ವಿಜಯಪುರದಲ್ಲಿ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಹಾಗೂ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನಿಂದ ನಿಂತಿರೋ ಸುನೀತಾ ಚೌಹಾಣ್ ನಡುವೆ ಸ್ಪರ್ಧೆ ಇದೆ. ಎರಡನೇ ಹಂತದ ಚುನಾವಣೆಯಲ್ಲಿರೋ ಕಲಬುರಗಿಯಲ್ಲಿ ಸೋಲಿಲ್ಲದ ಸರದಾರ ಮಲ್ಲಿಕಾರ್ಜುನ ಖರ್ಗೆಗೆ ಕಾಂಗ್ರೆಸ್ನಿಂದ ರೆಬೆಲ್ ಆಗಿ ಹೋಗಿ ಬಿಜೆಪಿಯಿಂದ ನಿಂತಿರೋ ಉಮೇಶ್ ಜಾಧವ್ ಸ್ಪರ್ಧಿ. ಆದ್ರೆ ಇದು ಮೋದಿ ವರ್ಸಸ್ ಖರ್ಗೆ ಚುನಾವಣೆ ಅಂತಾನೆ ಬಿಂಬಿತವಾಗ್ತಿದೆ. ಬಿಸಿಲ ನಾಡು ರಾಯಚೂರಿನಲ್ಲಿ ಬೇಸಿಗೆ ಬಿಸಿಯನ್ನು ಮೀರಿಸಿದೆ ಚುನಾವಣಾ ಬಿಸಿ. ಹಾಲಿ ಸಂಸದ ಕಾಂಗ್ರೆಸ್ನ ಬಿವಿ ನಾಯಕ್ಗೆ ಇಲ್ಲಿ ಬಿಜೆಪಿಯ ರಾಜಾ ಅಮರೇಶ್ವರ್ ನಾಯಕ್ ಎದುರಾಳಿ. ಬೀದರ್ನಲ್ಲಿ ಹಾಲಿ ಸಂಸದ ಬಿಜೆಪಿಯ ಭಗವಂತ ಖೂಬಾ ಎದುರು ತೊಡೆ ತಟ್ಟಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ. ಕೊಪ್ಪಳದಲ್ಲಿ ಹಾಲಿ ಸಂಸದ ಬಿಜೆಪಿಯ ಸಂಗಣ್ಣ ಕರಡಿಗೆ ಕಾಂಗ್ರೆಸ್ನ ರಾಜಶೇಖರ್ ಹಿಟ್ನಾಳ ಎದುರಾಳಿ. ಇನ್ನು ಗಡಿನಾಡು ಬಳ್ಳಾರಿಯಲ್ಲಿ ರೆಡ್ಡಿಗಳದ್ದೇ ಆಟ. ಶ್ರೀರಾಮುಲುಗೆ ಪ್ರತಿಷ್ಠೆಯ ಕಣ ಇದಾಗಿದ್ದು, ಹಾಲಿ ಸಂಸದ ಕಾಂಗ್ರೆಸ್ನ ಉಗ್ರಪ್ಪ ಎದುರು ಬಿಜೆಪಿಯಿಂದ ವೈ ದೇವೇಂದ್ರಪ್ಪ ನಿಂತಿದ್ದಾರೆ. ಹಾವೇರಿಯಲ್ಲಿ ಹಾಲಿ ಸಂಸದ ಬಿಜೆಪಿಯ ಶಿವಕುಮಾರ ಉದಾಸಿ ಎದುರು ಕಾಂಗ್ರೆಸ್ನ ಡಿಆರ್ ಪಾಟೀಲ್ ಎದುರಾಳಿ. ಇನ್ನು ಧಾರವಾಡದಲ್ಲಿ ಬಿಜೆಪಿಯ ಪ್ರಹ್ಲಾದ್ ಜೋಶಿಗೆ ಕಾಂಗ್ರೆಸ್ನಿಂದ ವಿನಯ್ ಕುಲಕರ್ಣಿ ಸ್ಪರ್ಧಿ. ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರೋ ವಿನಯ್ ಕುಲಕರ್ಣಿ ಲಿಂಗಾಯತ ಧರ್ಮ ಅಸ್ತ್ರ ಮಾಡಿಕೊಂಡು ಇಲ್ಲಿ ಕಣಕ್ಕಿಳಿದಿದ್ದಾರೆ. ಉತ್ತರ ಕನ್ನಡದಲ್ಲಿ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಸಂಸದ ಅಂತಾನೆ ಅನ್ನಿಸಿಕೊಂಡಿರೋ ಅನಂತ್ ಕುಮಾರ್ ಹೆಗಡೆಗೆ ಮೈತ್ರಿ ಅಭ್ಯರ್ಥಿ ಜೆಡಿಎಸ್ನ ಆನಂದ್ ಅಸ್ನೋಟಿಕರ್ ಸ್ಪರ್ಧಿ.
ಶಾಮನೂರು ಶಿವಶಂಕರಪ್ಪಗೆ ಪ್ರತಿಷ್ಠೆಯಾಗಿರೋ ದಾವಣಗೆರೆಯಲ್ಲಿ ಬಿಜೆಪಿಯ ಜಿಎಂ ಸಿದ್ದೇಶ್ವರ ಎದುರು ಕಾಂಗ್ರೆಸ್ನಿಂದ ಎಚ್ಬಿ ಮಂಜಪ್ಪ ಕಣಕ್ಕಿಳಿದಿದ್ದಾರೆ. ಇನ್ನು ಮಂಡ್ಯ ಹಾಸನದಷ್ಟೇ ಜಿದ್ದಾಜಿದ್ದಿಯಾಗಿರೋ ಶಿವಮೊಗ್ಗದಲ್ಲಿ ಬಿಜೆಪಿಯ ಬಿವೈ ರಾಘವೇಂದ್ರಗೆ ಜೆಡಿಎಸ್ನ ಮಧು ಬಂಗಾರಪ್ಪ ಎದುರಾಳಿ. ಮಾಜಿ ಸಿಎಂ ಯಡಿಯೂರಪ್ಪ, ಮಾಜಿ ಪ್ರಧಾನಿ ದೇವೇಗೌಡ, ಸಿಎಂ ಕುಮಾರಸ್ವಾಮಿಗೆ ಇದು ಪ್ರತಿಷ್ಠೆಯ ಕಣ. ಮನವೊಲಿಕೆಗೆ ಇನ್ನೊಂದೇ ದಿನ, ಮತದಾರರ ಮುಂದೆ ಮಾತಿನ ಮೋಡಿ. ರಾಜಕಾರಣಿಗಳ ವಾಗ್ಯುದ್ಧ ಮತದಾರರ ಮುಂದೆ ಕೊಚ್ಚಿಕೊಳ್ಳೋ ಕ್ಯಾಂಪೇನ್ಗೆ ಇನ್ನೊಂದೇ ದಿನ. ಹಾಗಾಗಿ ಸಂಜೆ 5ರ ಒಳಗೆ ಎಲ್ಲವೂ ಮುಗಿಬೇಕು. ಹೀಗಾಗಿ ಕಡೆ ದಿನದ ಕಡೆ ಆಟಕ್ಕೆ ಎಲ್ಲಾ ಕದನ ಕಲಿಗಳು ಸಜ್ಜಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಗದಗದಲ್ಲಿ ನಡೆದಂತ ಕಾಂಗ್ರೆಸ್ ಸಮಾವೇಶದಲ್ಲಿ ಕೈ ನಾಯಕರು ಅಬ್ಬರಿಸಿದ್ರು. ಬಾಗಲಕೋಟೆ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ವೀಣಾ ಕಾಶಪ್ಪನವರ್ ಪರ ಅಬ್ಬರದ ಕ್ಯಾಂಪೇನ್ ನಡೆಸಿದ ಕೈಪಡೆ ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನ ನಡೆಸಿದ್ರು. ಸಮಾವೇಶದಲ್ಲಿ ಅಭ್ಯರ್ಥಿ ವೀಣಾ ಕಾಶಪ್ಪನವರ್ ಅವರು ಕಣ್ಣೀರನ್ನ ಕೂಡ ಹಾಕಿದ್ರು. ಬಾಗಲಕೋಟೆ ಮೈತ್ರಿ ಪಕ್ಷದ ಕಾಂಗ್ರೆಸ್ ಅಭ್ಯರ್ಥಿ ವೀಣಾ ಕಾಶಪ್ಪನವರ್ ಪರ ನಿನ್ನೆ ಕಾಂಗ್ರೆಸ್ ನಾಯಕರು ಭರ್ಜರಿ ಕ್ಯಾಂಪೇನ್ ನಡೆಸಿದ್ರು. ವೀಣಾಗೆ ಮತ ಹಾಕಿ ಕೋಮುವಾದಿ ಬಿಜೆಪಿ ದೂರ ಇಡುವಂತೆ ಆಗ್ರಹಿಸಿದ್ರು. ನರಗುಂದ ಪಟ್ಟಣದ ಗಾಂಧಿ ಚೌಕ್ ಬಳಿ ಬಹಿರಂಗ ಪ್ರಚಾರ ಸಭೆ ನಡೆಸಿದ ಕಾಂಗ್ರೆಸ್ನ ಘಟಾನುಘಟಿಗಳು ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಪ್ರಧಾನಿ ಮೋದಿ ಒಬ್ಬ ನೀಚ ಅಂತ ಹೇಳಿದ್ರು. ಜೊತೆಗೆ ಸೇನೆ ಮಾಡಿದ ಸಾಧನೆಯನ್ನ ಮೋದಿ ತಮ್ಮ ಸಾಧನೆ ಅಂತ ಹೇಳ್ಕೊಳ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ ಕಾಲದಲ್ಲಿ 12 ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಾವೆ. ಪಾಕಿಸ್ತಾನದ ಮೇಲೆ 4 ಯುದ್ಧಗಳಾಗಿದ್ದಾವೆ. 1948, 1961, 1971, 1990. 48 ಮೊದಲನೇ ಯುದ್ಧ. ಪ್ರಧಾನಮಂತ್ರಿ ಆಗಿದ್ದವರು ಯಾರು? ಜವಾಹರ್ಲಾಲ್ ನೆಹರು. 2ನೇ ಯುದ್ಧ ಜವಾಹರ್ಲಾಲ್ ನೆಹರು. 3ನೇ ಯುದ್ಧ ಇಂದಿರಾ ಗಾಂಧಿ. ನಾನು 47 ಹುಟ್ಟಿದವ. ಈ ನರೇಂದ್ರ ಮೋದಿ ಹುಟ್ಟಿದ್ದು 1951ನೇ ಇಸ್ವಿಯಲ್ಲಿ. ಇವ ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. ಈ ನರೇಂದ್ರ ಮೋದಿ ನೀಚ ರಾಜಕೀಯಕ್ಕೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನ ಬಳಸ್ಕೊತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಅಬ್ಬರದ ಭಾಷಣ ಮಾಡಿ ಕಾಂಗ್ರೆಸ್ ಪರ ಮತಯಾಚಿಸಿದ್ರೆ ಅಭ್ಯರ್ಥಿ ವೀಣಾ ಕಾಶಪ್ಪನವರ್ ವೇದಿಕೆಯಲ್ಲೇ ಕಣ್ಣೀರು ಹಾಕಿ ಮತಭಿಕ್ಷೆ ಬೇಡಿದ್ರು. ಸರಗಟ್ಟಿ ಬೇಡ್ತಾ ಇದೀವಿ. ನನ್ನ 2 ಮಕ್ಕಳನ್ನ ಚಿಕ್ಕವರಿದ್ರು ಕೂಡ ಇವತ್ತು ಸೇವೆಗೆ, ನಿಮ್ಮ ಸೇವೆಗೋಸ್ಕರ ನನ್ನ ಜೀವನವನ್ನ ಮುಡುಪಾಗಿಟ್ಟಿದ್ದೀನಿ ಬಂದಿದೆ. ತಾವೆಲ್ಲರೂ ನನಗೆ ಆಶೀರ್ವದಿಸ್ತೀರಾ, ಬೆಂಬಲಿಸ್ತೀರಾ ಅನ್ನೋ ಒಂದು ಆತ್ಮವಿಶ್ವಾಸದೊಂದಿಗೆ ನಾನಿವತ್ತಿದ್ರು ಕೂಡ ನಿಮ್ಮ ಮನೆ ಮಗಳು, ನಿಮ್ಮ ಸೋದರಿ ಅಂತೇಳಿ. ಸಮಾವೇಶದಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೂ ಕಾಂಗ್ರೆಸ್ ಮುಖಂಡ ಸಿಎಂ ಇಬ್ರಾಹಿಂ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿ ಕಾಂಗ್ರೆಸ್ ಪರ ಮತಯಾಚಿಸಿದ್ರು. ಒಂದು ಕಡೆ ಘಟಾನುಘಟಿಗಳ ಅಬ್ಬರದ ಪ್ರಚಾರ, ಮತ್ತೊಂದು ಕಡೆ ವೀಣಾ ಕಾಶಪ್ಪನವರ್ ಕಣ್ಣೀರು ತುಂಬಿದ ಮಾತುಗಳಿಗೆ ನಿನ್ನೆಯ ಕಾಂಗ್ರೆಸ್ ಸಮಾವೇಶ ಸಾಕ್ಷಿಯಾಯಿತು. ಸಂತೋಷ್ ಕೊಂಡೂರ, ನ್ಯೂಸ್ 18 ಕನ್ನಡ, ಗದಗ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಮುಗಿದಿದೆ. 2ನೇ ಹಂತದ ವೋಟಿಂಗಿಗೆ 2 ದಿನ ಮಾತ್ರ ಬಾಕಿ ಇದೆ. ಈ ಮಧ್ಯೆ ಕುರುಡು ಕಾಂಚಾಣ ಸಖತ್ ಸದ್ದು ಮಾಡ್ತಾ ಇದೆ. ಐಟಿ ಅಧಿಕಾರಿಗಳ ಹದ್ದಿನ ಕಣ್ಣಿಗೆ ಕೋಟಿ ಹಣ ಸಿಕ್ಕಿದೆ. ಕೋಟಿ ಹಣವನ್ನ ಸಾಗಿಸುತ್ತಿದ್ದವರು ಚಾಪೆ ಕೆಳಗೆ ನುಸುಳಿದ್ರೆ ಐಟಿ ಅಧಿಕಾರಿಗಳು ರಂಗೋಲಿ ಕೆಳಗೆ ನುಸುಳಿ ಅಕ್ರಮ ಹಣವನ್ನ ಸೀಸ್ ಮಾಡಿದ್ದಾರೆ. ಐಟಿ ಅಧಿಕಾರಿಗಳ ಭರ್ಜರಿ ಬೇಟೆ, ಕೋಟಿ ಅಕ್ರಮ ಹಣ. ನಿಷ್ಪಕ್ಷಪಾತ ಚುನಾವಣೆ ನಡೀಬೇಕು ಅಂತ ಚುನಾವಣಾ ಆಯೋಗ ಎಷ್ಟೇ ಬಿಗಿ ಮಾಡಿದ್ರೂ ಕೂಡ ಕುರುಡು ಕಾಂಚಾಣದ ಸದ್ದು ಮಾತ್ರ ನಿಲ್ತಾ ಇಲ್ಲ. ಅಕ್ರಮ ಹಣದ ಸದ್ದು ಜೋರಾಗಿಯೇ ಕೇಳಿ ಬರ್ತಿದೆ. 2ನೇ ಹಂತದ ಚುನಾವಣೆಗೆ 2 ದಿನ ಮಾತ್ರ ಬಾಕಿ ಇದ್ದು ಐಟಿ ಅಧಿಕಾರಿಗಳು ಭರ್ಜರಿ ದಾಳಿ ನಡೆಸಿದ್ದಾರೆ. 4 ಕೋಟಿಗೂ ಅಧಿಕ ಹಣವನ್ನು ಸೀಸ್ ಮಾಡಿದ್ದಾರೆ. ಶಿವಮೊಗ್ಗ ಬಳಿ ಐಟಿ ಕಾರ್ಯಾಚರಣೆ. ಕಾರಿನ ಟೈರ್ನಲ್ಲಿತ್ತು ಕೋಟಿ ಹಣ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೊರಟಿದ್ದ ಕಾರೊಂದರಲ್ಲಿ 2.5 ಕೋಟಿ ಹಣ ಪತ್ತೆಯಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಕಾರಿನ ಸ್ಟೆಪ್ನಿ ಟೈರ್ನಲ್ಲಿ ಈ ಹಣ ಸಿಕ್ಕಿದೆ. ಮೂಲಗಳ ಪ್ರಕಾರ
ಶಿವಮೊಗ್ಗ ಭದ್ರಾವತಿ ನಡುವೆ ಈ ಸರ್ಚ್ ಆಪರೇಷನ್ ನಡೆದಿದೆ ಎಂಬ ಮಾಹಿತಿ ಇದೆ. ಬಾಗಲಕೋಟೆಯಲ್ಲಿ ಟ್ರಂಕ್ ತುಂಬಾ ಹಣ ಸೀಸ್. ವಿಜಯಪುರದಲ್ಲಿ ಕಂತೆ ನೋಟು. ಇನ್ನು ಮತದಾರರಿಗೆ ಹಂಚಲು ಹಣ ಇಟ್ಟುಕೊಂಡಿದ್ದ ಬಾಗಲಕೋಟೆ ಬ್ಯಾಂಕ್ ಅಧಿಕಾರಿ ಮನೆಯಲ್ಲಿ 1 ಕೋಟಿ ಹಣ ಪತ್ತೆಯಾಗಿದೆ. ಡಿಸಿಸಿ ಬ್ಯಾಂಕ್ ಸಿಬ್ಬಂದಿಯಾಗಿರುವ ಸಚಿವ ಶಿವಾನಂದ ಪಾಟೀಲ್ ಆಪ್ತ ಆರಿಫ್ ಕಾರ್ಲೇಕರ್ ಮನೆಯಲ್ಲಿ ಈ ಹಣ ಸಿಕ್ಕಿದೆ. ಕಾಂಗ್ರೆಸ್ ಬೆಂಬಲಿಗ ಯಾಸಿನ್ ತುಂಬರಮಟ್ಟಿ ಮನೆ ಮೇಲೂ ದಾಳಿಯಾಗಿದೆ. ವಿಜಯಪುರದಲ್ಲೂ 10 ಲಕ್ಷ ಹಣ ಜಪ್ತಿ ಮಾಡಲಾಗಿದೆ. ಒಟ್ಟಾರೆ ಒಂದೇ ದಿನ 4 ಕೋಟಿಗೂ ಹೆಚ್ಚು ಹಣವನ್ನ ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದು ಅಕ್ರಮ ಹಣದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕುಡಿಯುವ ನೀರಿಗಾಗಿ ದೊಣ್ಣೆ ಕಲ್ಲುಗಳಿಂದ ಜನ ಹೊಡೆದಾಡಿಕೊಂಡ ಘಟನೆ ಕೇರಳದ ಕೋಯಿಕೋಡು ಜಿಲ್ಲೆಯ ಕುಡುವಲ್ಲಿಯ ಬಳಿ ನಡೆದಿದೆ. ಟ್ಯಾಂಕರ್ ನೀರು ಬಂದ ಕೂಡಲೇ ಜನ ನೀರಿಗಾಗಿ ಪ್ರಾಣ ಹೋಗುವ ರೀತಿ ಹೊಡೆದಾಡಿಕೊಂಡಿದ್ದಾರೆ. ವೃದ್ಧರು, ಮಹಿಳೆಯರೆನ್ನದೇ ಪರಸ್ಪರ ಕಲ್ಲು ದೊಣ್ಣೆಗಳಿಂದ ಹಲ್ಲೆ ನಡೆಸಿದ್ದಾರೆ. ಈ ಎರಡೂ ಗುಂಪುಗಳ ಮಾರಾಮಾರಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಭಾರತೀಯ ವಾಯುಸೇನೆಯ ಶ್ರೀನಗರ ವಾಯುನೆಲೆಯಿಂದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನ ವರ್ಗಾವಣೆ ಮಾಡಲಾಗಿದ್ದು, ಇದರ ಮಧ್ಯೆ ಭಾರತೀಯ ವಾಯುಸೇನೆ ವೀರಚಕ್ರ ಪ್ರಶಸ್ತಿಗೆ ಅಭಿನಂದನ್ ಹೆಸರನ್ನ ಶಿಫಾರಸು ಮಾಡಿದೆ. ಯುದ್ಧ ಕಾಲದಲ್ಲಿ ಅಪ್ರತಿಮ ಸಾಹಸಕ್ಕೆ ಯೋಧರಿಗೆ ಪರಮವೀರ ಚಕ್ರ, ಮಹಾವೀರ ಚಕ್ರ ಮತ್ತು ವೀರಚಕ್ರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುತ್ತದೆ. ಅದೇ ರೀತಿ ಬಾಲಕೋಟ್ ವಾಯುದಾಳಿ ಬಳಿಕ ಪಾಕಿಸ್ತಾನದ F-16 ಯುದ್ಧ ವಿಮಾನಗಳು ಭಾರತದ ಗಡಿ ಪ್ರವೇಶಕ್ಕೆ ತಡೆಯೊಡ್ಡಿದ್ದು ಅಲ್ಲದೆ ಒಂದು F-16 ವಿಮಾನವನ್ನ ಹೊಡೆದುರುಳಿಸಿದ್ದ ಅಭಿನಂದನ್ ಅವರಿಗೆ ವೀರಚಕ್ರ ಪ್ರಶಸ್ತಿ ನೀಡಬೇಕು ಎಂದು ಕೇಂದ್ರಕ್ಕೆ ಶಿಫಾರಸು ಮಾಡಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದ ವಾಯುನೆಲೆಯಲ್ಲಿ ಅಭಿನಂದನ್ ಅವರನ್ನ ಉಗ್ರರು ಟಾರ್ಗೆಟ್ ಮಾಡುವ ಆತಂಕ ಹಿನ್ನೆಲೆಯಲ್ಲಿ ಅವರನ್ನ ಪಶ್ಚಿಮ ವಲಯಕ್ಕೆ ನಿಯೋಜಿಸಲಾಗಿದೆ. ಇದು ಸಹ ಪಾಕಿಸ್ತಾನದ ಗಡಿಯಲ್ಲಿ ಪ್ರಮುಖ ವಾಯುನೆಲೆಯಾಗಿದೆ.